ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು 15,000 ರೇಂಜಲ್ಲಿ ಒಂದು ಒಳ್ಳೆ ಮೊಬೈಲ್ ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಒಂದು ಮೊಬೈಲ್ ಬಂದ್ಬಿಟ್ಟು ಇನ್ಫಿನಿಕ್ಸ್. ಓಕೆ ಫ್ರೆಂಡ್ಸ್, ರೀಸೆಂಟಾಗಿ ಈ ಒಂದು ಮೊಬೈಲ್ಗೆ ತುಂಬಾನೇ ಕಾಂಪಿಟೇಷನ್ ಇದೆ. ಹಾಗೆ ಇನ್ಫಿನಿಕ್ಸ್ ಅವರು ತುಂಬಾ ಕಾಂಪಿಟೇಷನ್ ಆಗಿ ಈ ಒಂದು ಮೊಬೈಲ್ಗೆ ಪ್ರೈಸ್ ಅನ್ನ ಇಟ್ಟಿರುವಂಥದ್ದು. ಫ್ರೆಂಡ್ಸ್, ಇನ್ಫಿನಿಕ್ಸ್ ಅಲ್ಲಿ ನೋಟ್ 50X ಅಂತ ಒಂದು 5G ಮೊಬೈಲ್ ಲಾಂಚ್ ಆಗಿದೆ. ಫ್ರೆಂಡ್ಸ್, ಈ ಒಂದು ಮೊಬೈಲ್ ಅಂತೂ ಮಸ್ತಾಗಿದೆ. ಓಕೆನಾ, ಒಂದು ಬಡವರ ಬಾದಾಮಿ ಅನ್ನೋದ್ರೆ ತಪ್ಪೇ ಇಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಮೊಬೈಲ್ನ ಇಲ್ಲಿರುವಂತಹ ಫ್ಯೂಚರ್ಸ್ಗಳು ಒಂದು 25,000 ಆಗಿರ್ಬೋದು, ಒಂದು 35,000 ರೇಂಜಲ್ಲಿ ಇರುವಂತಹ ಒಂದು ಮೊಬೈಲ್ನಲ್ಲಿ ಕೊಡುವಂತಹ ಒಂದು ಪ್ರೊಸೆಸರ್ ಆಗಿರ್ಬೋದು, ಒಂದು ಪರ್ಫಾರ್ಮೆನ್ಸ್ ಅಂತ ಆಗಿರ್ಬೋದು, ಅಥವಾ ಒಂದು ಕ್ಯಾಮ್ರಾ ಆಗಿರ್ಬೋದು, ಈ ಒಂದು ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಅಂತಂದರೆ ನಾವು ಅಷ್ಟು ದುಡ್ಡು ಕೊಟ್ಟು ಮೊಬೈಲ್ನ ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು 15,000 ಒಂದು ಪ್ರೈಸ್ ಏನಿದೆ ಇದರಲ್ಲೇ ಅಷ್ಟು ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕ್ವಾಲಿಟಿ ಇರುವಂತಹ ಒಂದು ಮೊಬೈಲ್ ನಮ್ಗೆ ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂದರೆ ನಾವು ಇದನ್ನೇ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ತಪ್ಪೇನಿಲ್ಲ. ಓಕೆನಾ ಫ್ರೆಂಡ್ಸ್, ಇದನ್ನ ಇಷ್ಟಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಮೊಬೈಲ್ನ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಒಂದೊಂದು ಇಂಚಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಈ ಒಂದು ಮೊಬೈಲ್ನ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ, ವರ್ಲ್ಡ್ ಅಲ್ಲಿ ಫಸ್ಟ್ ಮೀಡಿಯಾಟೆಕ್ ಡೈಮೆನ್ಸಿಟಿಯ ಒಂದು 7300 ಅಲ್ಟಿಮೇಟ್ ಪ್ರೊಸೆಸರ್ ಅಂತ ಒಂದು ಹೊಸದಾಗಿ ಒಂದು ನೇಮ್ನ ಕೊಟ್ಟು ಲಾಂಚ್ ಮಾಡಿರುವಂಥದ್ದು. ಓಕೆನಾ ಫ್ರೆಂಡ್ಸ್, ಈ ಒಂದು ಅಲ್ಟಿಮೇಟ್ ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ. ಇವರು ಏನು ಹೊಸದಾಗಿ ಏನು ಕೊಟ್ಟಿಲ್ಲ. ತುಂಬಾ ಜನ ಇದೇ ಒಂದು ಬಜೆಟ್ ರೇಟ್ಗೆ ಇದೇ ರೀತಿಯಾದಂಥ ಪ್ರೊಸೆಸರ್ಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಇವರೇನೋ ಹೊಸದಾಗಿ ವರ್ಲ್ಡ್ ಫಸ್ಟ್ ಮೀಡಿಯಾಟೆಕ್ ಡೈಮೆನ್ಸಿಟಿ ಪ್ರೊಸೆಸರ್ ಅಂತ ಒಂದು ನೇಮ್ ಕೊಟ್ಟು ಲಾಂಚ್ ಮಾಡಿದ್ದಾರೆ ಮೊಬೈಲ್ ಜೊತೆಗೆ. ಓಕೆನಾ, ಈ ಪ್ರೊಸೆಸರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದರಂತ ಅಂಥದ್ದು ಬೆಂಚ್ ಮಾರ್ಕ್ ಅನ್ನ ಚೆಕ್ ಮಾಡಿದಾಗ ತುಂಬಾನೇ ಒಂದು ಒಳ್ಳೆ ರೇಟಿಂಗ್ ಸಹ ಕೊಟ್ಟಿದ್ದಾರೆ. ಓಕೆನಾ, ಒಂದು ಒಳ್ಳೆಯ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜ್ಗೆ. ಓಕೆನಾ, ಪ್ರೊಸೆಸರ್ ಕೂಡ ಓಕೆ. ಮತ್ತೆ ಈ ಒಂದು ಮೊಬೈಲ್ನ ಮೇನ್ ಆಗಿ ಒಂದು ಯಾವ ಥಾಟ್ ಇಟ್ಕೊಂಡು ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ ಅಂತಂದರೆ, ಇದು ಗೇಮಿಂಗ್ ಮೋಡ್ಗೆ ಒಳ್ಳೆ ಮೊಬೈಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 90 FPS ಅಲ್ಲಿ ನಿಮಗೆ ಗೇಮಿಂಗ್ಸ್ಗೆ ಒಂದು ಫೀಲ್ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನೀವು ಕೆಲವೊಬ್ರು 60 FPS ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಗೇಮಿಂಗ್ಸ್ನ ಆಡ್ತಾರೆ. ಇವಾಗ ಇತ್ತೀಚೆಗೆ ಬರೋರಂತೂ 90 FPS ಅಲ್ಲಿ ಕೂಡ ಆಡ್ತಾ ಹೋಗ್ತಾರೆ. 120 FPS ಅಲ್ಲಿ ಕೂಡ ಗೇಮ್ನ ಆಡ್ತಾ ಹೋಗ್ತಾರೆ. ಕೆಲವೊಂದು ಫೀಲ್ಸ್ ಒಂದೊಂದು ಥರ ಇರ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಮೊಬೈಲ್ನಲ್ಲಿ 90 FPS ಅಲ್ಲಿ ಗೇಮಿಂಗ್ಗೆ ಆಡುವಂತಹ ಒಂದು ಚಾನ್ಸ್ ನಿಮಗೆ ಸಿಗುತ್ತೆ ಈ ಒಂದು ಮೊಬೈಲ್ ನೀವು ಪರ್ಚೇಸ್ ಮಾಡಿದ್ರೆ. ಓಕೆನಾ, ಗೇಮ್ ಆಡೋರ್ಗಂತೂ ಇದೊಂದು ಒಳ್ಳೆ ಬೆನಿಫಿಟ್ಸ್. ಮತ್ತೆ ಇದರಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಒಂದು ಮಸ್ತಾಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮತ್ತೆ ಈ ಒಂದು ಮೊಬೈಲ್ ನನಗೆ IP64 ರೇಟಿಂಗ್ ನಿಮಗೆ ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಕೆಲವೊಂದು ಟೈಮ್ ನಿಮಗೆ ನೀರಿನಲ್ಲಿ ಬಿದ್ದರೂ ಕೂಡ ಏನಾಗಲ್ಲ. ಹಾಗಾಗಿ ಸಣ್ಣ ಪುಟ್ಟ ಧೂಳಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಏನು ಕೂಡ ಎಫೆಕ್ಟ್ ಆಗಲ್ಲ. ಓಕೆನಾ ಫ್ರೆಂಡ್ಸ್, ನಿಮಗೆ ಈ ಒಂದು ಮೊಬೈಲ್ 4K 60 FPS ಅಲ್ಲಿ ನಿಮಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಓಕೆನಾ, ಮತ್ತೆ ಈ ಒಂದು ವಿಡಿಯೋ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಅಲ್ಟಿಮೇಟ್ ಚೆನ್ನಾಗಿದೆ. ಅದನ್ನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಯೂಸ್ ಮಾಡಿರುವಂತಹ OS ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರದೇ ಫನ್ ವಿತ್ ಇನ್ಫಿನಿಕ್ಸ್ AI ಅಂತ. ಓಕೆನಾ ಈ ಒಂದು OSನ ಯೂಸ್ ಮಾಡಿರ್ತಾರೆ. ನಿಮಗೆ ಈ ಒಂದು ಮೊಬೈಲ್ 3 ವೇರಿಯಂಟಲ್ಲಿ ನಿಮಗೆ ಲಾಂಚ್ ಆಗೋಗುತ್ತೆ. ಒಂದು ಗ್ರೀನು, ಒಂದು ಗ್ರೇ, ಒಂದು ಪರ್ಪಲ್. ಓಕೆನಾ, 3 ವೇರಿಯಂಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ಗ್ರೇನ ಪರ್ಚೇಸ್ ಮಾಡಿ. ಯಾಕೆ ಅಂತಂದರೆ ಒಂದು ಮೆಟಾಲಿಕ್ ಫೀಲ್ ಕೊಡುವಂತಹ ಒಂದು ಬಾಡಿನ ಬ್ಯಾಕ್ ಸೈಡಲ್ಲಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಹಾಗಾಗಿ ಆದಷ್ಟು ಗ್ರೇನ ತಗೊಳ್ಳೋದಕ್ಕೆ ಇಷ್ಟಪಡಿ, ಇಲ್ಲಾಂದ್ರೆ ಗ್ರೀನ್ ತಗೊಳ್ಳಿ. ಓಕೆನಾ, ತುಂಬ ಚೆನ್ನಾಗಿದೆ. ಓಕೆನಾ, ಇದ್ರ ಒಂದು ಮೊಬೈಲ್ನ ಒಂದು ವೆಯ್ಟ್ ಬಂದ್ಬಿಟ್ಟು 198.9 ಗ್ರಾಮ್ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್, ಇದರಲ್ಲಿರುವಂತಹ ಒಂದು ಕನೆಕ್ಟಿವಿಟಿಗೆ ಬಂತು ಅಂತಂದರೆ ನಿಮಗೆ ಯಾವುದೇ ತಕರಾರು ಇಲ್ಲದೇ ಬ್ಲೂಟೂತ್ ವಿಷಯಕ್ಕೆ ಬಂತು ಅಂದರೆ 5.4 ಸಿಗ್ತಾ ಹೋಗುತ್ತೆ. ತುಂಬಾ ಒಳ್ಳೆಯದು. ಯಾಕೆಂದರೆ ಈ ಬರುವಂತಹ ಮೊಬೈಲ್ಗಳಲ್ಲಿ ಬ್ಲೂಟೂತ್ ವರ್ಷನ್ ಬಂದ್ಬಿಟ್ಟು 5.4 ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಕನೆಕ್ಟಿವಿಟಿ ತುಂಬ ಫಾಸ್ಟ್ ಆಗಿರುತ್ತೆ. ಓಕೆನಾ, ಇದೊಂದು ಕೂಡ ತುಂಬ ಹೋಗುತ್ತೆ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿರುವಂತಹ ಯಾವುದೇ 5G ಬ್ರ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ. ಇದು ಕೂಡ ಒಂದು ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ಯಾಮ್ರಾ ಪ್ಲೇಸ್ಮೆಂಟ್ಗೆ ಬಂತು ಅಂತಂದರೆ ಫ್ರೆಂಡ್ಸ್, ನಿಮಗೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 MP ಸಿಗ್ತಾ ಹೋಗುತ್ತೆ. ಓಕೆನಾ, 60.1 ಅಪರ್ಚರ್ 1.6 ಅಪರ್ಚರ್ ಹೊಂದಿರುವಂತಹ ಒಂದು ಮೇನ್ 64 MP
ಕ್ಯಾಮ್ರಾ ಸಿಗ್ತಾ ಹೋಗುತ್ತೆ. ಇದು ತೆಗೆಯುವಂಥ ಫೋಟೋ ತುಂಬ ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಕ್ಲಾರಿಟಿ ಮತ್ತು ಒಂದು ಚೂರು ಕೂಡ ಎಲ್ಲೂ ಕೂಡ ಬ್ಲರಿ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಇನ್ನೂ ಬ್ಯಾಕ್ ಸೈಡಲ್ಲಿ 2 ಕ್ಯಾಮ್ರಾಗಳಿದೆ, ಬಟ್ ಇನ್ಫಿನಿಕ್ಸ್ ಅವರು ಅದನ್ನು ಯಾವುದು ಅಂತ ಸ್ಪೆಸಿಫೈ ಮಾಡಿ ಹೇಳಿಲ್ಲ, ಹಾಗಾಗಿ ಅದು ಕೆಲವೊಂದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಬಟ್ ಒಂದು ಕ್ಯಾಮ್ರಾ ಮಾತ್ರ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ, 64 MP ಕ್ಯಾಮ್ರಾ, ಅದೊಂದು ಮೇನ್ ಕ್ಯಾಮ್ರಾ ಆಗಿರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ 8 MP f2.0 ಅಪರ್ಚರ್ನ ಹೊಂದಿರುವಂತಹ ಒಂದು ಕ್ಯಾಮ್ರಾ ಸಿಗ್ತಾ ಹೋಗುತ್ತೆ. ಇದು ತೆಗೆಯುವಂತಹ ಕೆಲವೊಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಬಿಟ್ಟರೆ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಬಂತು ಅಂತಂದರೆ ರೇರ್ ಕ್ಯಾಮ್ರಾದಲ್ಲಿ 4K 30 FPS ಸಿಗ್ತಾ ಹೋಗುತ್ತೆ, ಮತ್ತು ಫ್ರಂಟಲ್ಲಿ 2K 30 FPS, ಮತ್ತು ರೇರ್ ಕ್ಯಾಮ್ರಾದಲ್ಲಿ 4K 60 FPS ಕೊಡೋಕೊಂಡು ಸಪೋರ್ಟ್ ಕೂಡ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಮೆಮೊರಿ ಸ್ಟೋರೇಜ್ ಟೈಪ್ ಬಂತು ಅಂತ ಹೇಳೋದಾದರೆ UFS 2.2 ನಿಮಗೆ ಸಿಗ್ತಾ ಹೋಗುತ್ತೆ, ಮತ್ತು LPDDR4X ನಿಮಗೆ ರ್ಯಾಮ್ ಸ್ಪೀಡ್ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದಂತೂ ಕೂಡ ಬೇಸರ ಆಗೋಂಥ ವಿಷಯ. ಸ್ಟೋರೇಜ್ ಟೈಪ್ ಬಂದುಬಿಟ್ಟು LPDDR4X ಏನೋ ಕೊಟ್ಟಿದ್ದಾರೆ, ಬಟ್ UFS 2.2 ಕೊಟ್ಟಿದ್ದಾರೆ. ಇವಾಗ ಬರುವಂಥ ಮೊಬೈಲ್ ತುಂಬ ಕಂಪ್ನಿಗಳು 3.1 ಆಗಿರ್ಬೋದು ಅಥವಾ 4.1 4.0 ಕೊಡ್ತಾ ಹೋಗ್ತಿದ್ದಾರೆ. ಯಾಕೆಂತಂದರೆ ಇದು ಯಾವ ರೀತಿ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಮೊಬೈಲ್ನ ಒಂದು ಯೂಸಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಸ್ಪೀಡ್ ಆಗಿರ್ಬೋದು, ಕೆಲವೊಂದು ಮೂಮೆಂಟ್ಸ್ಗಳಾಗಿರ್ಬೋದು ತುಂಬ ಸ್ಪೀಡಾಗಿ ಕೆಲಸ ಮಾಡಬೇಕು ಅಂತಂದರೆ ನಿಮಗೆ LPDDR4X ಆಗಿರ್ಬೋದು ಅಥವಾ UFS 2.2 ಇದ್ರೆ ತುಂಬ ಓಲ್ಡ್ ಆಗೋಯ್ತು. ಇವಾಗೆಲ್ಲ ಬರ್ತಾ ಇರುವಂತಹ ಮೊಬೈಲ್ಗಳಲ್ಲಿ 3.1 ಕೊಡ್ತಿದ್ದಾರೆ ಈ ಒಂದು ಬೆಲೆ ರೇಂಜ್ಗೆ, ಹಾಗಾಗಿ ಇದೊಂದು ಮೈನಸ್ ಆಗೋಯ್ತು. ಅದು ಬಿಟ್ಟು ನಿಮಗೆ ಸ್ಟೋರೇಜ್ ವೇರಿಯಂಟ್ ಬಂದುಬಿಟ್ಟು 128 GB 6 GB ರ್ಯಾಮ್ ಕೊಡ್ತಾ ಹೋಗ್ತಾರೆ. 8 ಮತ್ತು 128 ಮತ್ತು 6 ಮತ್ತು 128 GB ಸ್ಟೋರೇಜ್ ವೇರಿಯಂಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ಇದಿಷ್ಟು ಈ ಒಂದು ಮೊಬೈಲ್ನ ಮಾಹಿತಿ. ಇನ್ನು ಕೊನೆಯದಾಗಿ ಬಂದುಬಿಟ್ಟು ಬ್ಯಾಟ್ರಿ ಕೆಪಾಸಿಟಿ ಬಂತಂದರೆ ಈ ಒಂದು ಪ್ರೈಸ್ ರೇಂಜಿಗೆ ಪ್ರತಿಯೊಬ್ಬರು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. 5500 mAh ಒಂದು ಬ್ಯಾಟ್ರಿ ಕೆಪಾಸಿಟಿನ ಕೊಡ್ತಾ ಹೋಗ್ತಾರೆ. ಓಕೆನಾ, ಒಳ್ಳೆ ಬ್ಯಾಟ್ರಿ ಪಿಕಪ್ ಅಂತಾನೂ ಕೂಡ ಹೇಳ್ಬೋದು. ಬ್ಯಾಕ್ ಸೈಡ್ ನಿಮಗೆ 45 ವ್ಯಾಟ್ನ ಒಂದು ಸೂಪರ್ ಫಾಸ್ಟ್ ಚಾರ್ಜರ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಬಿಟ್ಟರೆ ನಿಮಗೆ ಈ ಒಂದು ಮೊಬೈಲ್ಗಳಿಗೆ ಒಂದು ಸ್ಕ್ರೀನ್ ಗಾರ್ಡ್ ಸಿಗೋದಿಲ್ಲ, ಏನು ಸಿಗೋದಿಲ್ಲ, ಒಂದು ಮೊಬೈಲ್ದು ಬ್ಯಾಕ್ ಕವರ್ ಕೂಡ ಒಂದು ಸಿಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ಈ ಮೊಬೈಲ್ನಲ್ಲಿ ಸಿಗುವಂಥದ್ದು. ಮತ್ತು ಈ ಒಂದು ಡಿಸ್ಪ್ಲೇ ಸೈಜ್ನ ಬಂದುಬಿಟ್ಟು 6.67 ಇಂಚಸ್ನ ಒಂದು ಡಿಸ್ಪ್ಲೇ ಹೊಂದಿರುತ್ತೆ. ಮತ್ತು ಸ್ಕ್ರೀನ್ ರೇಟ್ ಬಂದುಬಿಟ್ಟು 90.2% ನಿಮಗೆ ಇದೊಂದು ಸಿಗ್ತಾ ಹೋಗುತ್ತೆ. ಇದರಲ್ಲಿರುವಂತಹ ರಿಫ್ರೆಶ್ ರೇಟ್ ಬಂದುಬಿಟ್ಟು ನಿಮಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ರೆಸೊಲ್ಯೂಷನ್ ಬಂದುಬಿಟ್ಟು 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಇರುವಂತಹ ಮೆಟೀರಿಯಲ್ ಬಂದ್ಬಿಟ್ಟು LCD ಡಿಸ್ಪ್ಲೇನ ಯೂಸ್ ಮಾಡಿರ್ತಾರೆ. ಓಕೆನಾ, 15,000 ಬರುವಂತಹ ರೇಂಜಲ್ಲಿ ಇವಾಗ LCD ಡಿಸ್ಪ್ಲೇನ ಜಾಸ್ತಿ ಯೂಸ್ ಮಾಡಿರ್ತಾರೆ. ಆದರೂ ಕೂಡ ತುಂಬ ಚೆನ್ನಾಗಿದೆ. AMOLED ಡಿಸ್ಪ್ಲೇ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯೂಸಿಂಗ್ ಪರ್ಫಾರ್ಮೆನ್ಸ್ ಅಂತೂ ಹಂಗೆ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಇದಿಷ್ಟು ಈ ಮೊಬೈಲ್ನ ಒಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ಇನ್ಫಿನಿಕ್ಸ್ ಮೊಬೈಲ್ನ ಒಂದು ಬ್ರ್ಯಾಂಡಲ್ಲಿ ನನಗೊಂದು ಮೊಬೈಲ್ನ ಆಪ್ಷನ್ ಆಗಿ ಇಟ್ಕೊಳ್ತೀನಿ ಅಂತ ಈ ಒಂದು ಮೊಬೈಲ್ನ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಮೊಬೈಲ್ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಚಿಕ್ಕ ರಿವ್ಯೂ ಆಗಿರುತ್ತೆ. ಈ ರಿವ್ಯೂವಿನಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಈ ಮೊಬೈಲ್ ಅಂತೂ ತುಂಬ ಚೆನ್ನಾಗಿದೆ. ಆದಷ್ಟು ಈ ಮೊಬೈಲ್ನ ತುಂಬ ಜನ ತಗೊಳ್ಳಿ, ಯಾಕೆಂದರೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಕೂಡ ನನ್ನ ಫ್ರೆಂಡ್ಗೆ ಇದನ್ನು ಸಜೆಸ್ಟ್ ಮಾಡಿ ತೊಗೊಳ್ಳೋದಕ್ಕೆ ಹೇಳಿದ್ದೀನಿ. ಮೊಬೈಲ್ ಅಂತೂ ತುಂಬ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಅಂತೂ ಓಕೆ, ಬ್ಯಾಟ್ರಿ ಅಂತೂ ಓಕೆ, ಡಿಸ್ಪ್ಲೇನೂ ಓಕೆ, ಸೌಂಡು ಕೂಡ ಓಕೆ, ಸ್ಟೀರೋ ಸ್ಪೀಕರ್ ಓಕೆನಾ, ನಿಮಗೆ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಹೋಗುತ್ತೆ. ಫ್ರಂಟ್ ಮತ್ತು ಬಾಟಮ್ ಎರಡು ಕೂಡ ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಓಕೆನಾ, ಈ ಮೊಬೈಲ್ನ ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.